ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಇರೋರಿಗೆ ಬಹುತೇಕರು ಈ ಆಟೋ ಏನಾದ್ರೂ ಹತ್ಕೊಂಡು ಹೋಗ್ಬೇಕು ಎಲ್ಲಿಗಾದ್ರೂ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. 1 to ಡಬಲ್ ದುಡ್ಡನ್ನ ಕೇಳ್ತಾರೆ, ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ಗಳು ಇರುತ್ತೆ. ಹಾಗಾಗಿ ಬೆಂಗಳೂರಿನ ಆಟೋ ಚಾಲಕರನ್ನ ಕೇಳೋರೆ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. RTO ರೂಲ್ಸ್ ಪಾಲನೆ ಮಾಡದೆ ಆಟೋ ಚಾಲಕರು ಕಳ್ಳಾಟ ಆಡ್ತಿದ್ದಾರೆ. ಇಷ್ಟ ಬಂದ ಹಾಗೆ ಕೆಲ ಚಾಲಕರು ಪ್ರಯಾಣಿಕರನ್ನ ಸುಲಿಗೆ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಕೇವಲ 3 ಕಿಲೋಮೀಟರ್ ಪ್ರಯಾಣಕ್ಕೆ 150 ರೂಪಾಯಿ ಆಟೋ ಚಾಲಕ ಕೇಳಿದ್ದಾನಂತೆ. ಪ್ರತಿ ಕಿಲೋಮೀಟರ್ಗೆ 50 ರೂಪಾಯಿ ನಿಗದಿ ಮಾಡಿ ಹಣ ಕೇಳಿದ್ದಾನೆ ಆಟೋ ಚಾಲಕ. ನಿನ್ನೆ ಮಧ್ಯಾಹ್ನ 3 ಗಂಟೆ ವೇಳೆಗೆ ಈ ಘಟನೆಯಾಗಿದೆ. ಮೀಟರ್ ಹಾಕಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಅಂದ್ರೂ ಕೂಡ ಒಪ್ಕೊಂಡಿಲ್ವಂತೆ. ಈ ಕಾಲದಲ್ಲಿ ಮೀಟರ್ ಯಾರು ಹಾಕಲ್ಲ ಅಂತ ಪ್ರಯಾಣಿಕನಿಗೆ ಅಪಹಾಸ್ಯ ಮಾಡಿದ್ದಾನಂತೆ. ತಾನು ಮಾಡೋ ತಪ್ಪಿನಿಂದ ಇತರೆ ಆಟೋ ಚಾಲಕರಿಗೂ ಕೂಡ ಕಳಂಕ ತಂದಿದ್ದಾನೆ ಚಾಲಕ. ಆಟೋ ಚಾಲಕನ ಮೀಟರ್ ಹಾಕಲ್ಲ ಅನ್ನುವಂತಹ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಮೀಟರ್ಗಿಂತಲೂ ಕೂಡ 4 ಪಟ್ಟು ವಸೂಲಿ ಮಾಡಿ RTO ನಿಯಮ ಉಲ್ಲಂಘನೆ ಮಾಡಿದ್ದಾನೆ. ಅಣ್ಣ ಈ ಸ್ಟ್ಯಾಂಡ್ ತಗೊಂಬೇಕಿಲ್ಲ 150 ರೂಪಾಯಿ ಅಲ್ಲ ಮೀಟರ್ ಹಾಕಿಲ್ಲ ಅಲ್ಲ ಯಾವನ ಕಿತ್ತೋದ್ ಮಗ ಕೇಳ್ತಾನೆ ನಿಂದ ಹೇಳ್ರಿ ಹೌದಾ ಹಾ ಬರೀ ಹೂಲ ಮೀಟರ್ 200 ರೂಪಾಯಿ ಕೇಳ್ಬಿಡೋದು ಅಲ್ಲ ನಂಗೆ ಗೊತ್ತು ಈ ಸ್ಟ್ಯಾಂಡ್ ಅಲ್ಲಿ ನನ್ ಬೆಂಗಳೂರನ್ನೇ ಅಲ್ಲ ಗೊತ್ತಾಯ್ತ ಮೀಟರ್ ಕೊಡೋದು ನಮ್ಗೆ ಅಲ್ಲ ಯಾವನ್ ಕತೆನೂ ಬೇಡ ಸರ್ ನಿಮ್ ಕತೆ ಹೇಳಿ ಓಲೋ ಬರೋ ಮೀಟರ್ ಹಾಕಲ್ಲ ಅಲ್ಲ ಈ ಸ್ಟ್ಯಾಂಡ್ ಏನು ಕಾಡಲ್ಲಿ ಇಲ್ಲ ಸರ್ ಟ್ರಾಫಿಕ್ ಇರೋದು ಅದಕ್ಕೆ ನಮ್ಮ ಅಲ್ಲ ಕೇಳ್ತೀನಿ ಎಲ್ಲಾನು ಕೇಳ್ಕೊಂಬ ಅದಕ್ಕೆ ನಮ್ಮ ಆಟೋದನ್ನ ಉಗಿಯೋದು ಪ್ಯಾಸೆಂಜರ್ ರಾಪಿಡೋ 2 ವೀಲರ್ ಎಲ್ಲ ಬಂದ್ಬಿಡ್ರೋದು ಬರ್ಲಿ ಬಿಡಿ